ಯಾಕೆ ಕಳ್ತಿದ್ದೀರಾ? ಸರಿ ಸಾಕ ಕನ್ನಡ. ಯಾಕೆ ಕಳ್ತಿದ್ದೀರಾ? ಮಾನ್ಯ ಇಲ್ಲಿ ಬಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಸ್ ಬರ್ತಲ್ಲ. ನಾನಲ್ಲ ಕರ್ಕ ಬಂದಿದ್ದು ನಮ್ಮ ದೊಡ್ಡಮ್ಮ. ಫಸ್ಟ್ ನನಗೆ ಅಂತ ಹೇಳಿದ್ದು ಮಾನ್ಯ. ಬಿಡಿ ಅಲ್ಲಿ ಹೋಗೋದು ಬನ್ನಿ. ಎಷ್ಟು ತನಕ ವೆಯ್ಟ್ ಮಾಡಿದ್ರಿ ಅಕ್ಕ? ಆಲ್ರೆಡಿ ನಾನು ರೆಡಿಯಾಗಿ 2 ಅವರ್ ಆಯಿತು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಬಂದು 1.5 ಅವರ್ ಆಯಿತು. ಎಷ್ಟೊತ್ತಿಗೆ ಬಂದ್ರಿ ಆಂಟಿ ನೀವು? ಹಾಯ್ ಸಿದ್ದು. ಒಳಗಡೆ ಎಂಟ್ರಿ ಆದ್ವಿ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹೋಗಿದ ತಕ್ಷಣ ಊಟಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡ್ರು. ಬಟ್ ಹಂಗೆ ಹೋದ್ವಿ, ಸಖತ್ತು ರಶ್ ಇತ್ತು. ಆ ರಶಲ್ಲೂ ಕೊನೆಗೂ ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಮಾನ್ಯ ನಮ್ಮ ದೊಡ್ಡಮ್ಮ ಮನೆಗೇನು ಸಾಮಾನು ಬೇಕು ಅಂತ ಅಂದ್ಬಿಟ್ಟು ಅತ್ತೆ ಸೊಸೆ ಇಬ್ಬರೂ ನೋಡಿ ಅಲ್ಲಿ ಸ್ಯೂರ್ ಇರ್ತದೆ ಅಂತ ಅಂದ್ಬಿಟ್ಟು ಸವರ್ಬಿಟ್ಟು ನೋಡಿ ತಗೊಂತವ್ರು ನೋಡಿ. ಕನ್ನಡ ಸಾಹಿತ್ಯ ಒಂದೇ ಪ್ರಕಾರಕ್ಕೆ ಮಂಡ್ಯ ಜಿಲ್ಲೆ 27 ಪ್ರಥಮಗಳನ್ನ ಕೊಟ್ಟಿದೆ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಪ್ರಕಾರಕ್ಕೆ 27 ಪ್ರಥಮಗಳು, ಜಾನಪದ ಕ್ಷೇತ್ರದಲ್ಲಿ 21 ಪ್ರಥಮಗಳು. ಇನ್ನು ಉಳಿದಾಗೆ ನೆಲ, ಜಲ, ರಂಗಭೂಮಿ, ಶಾಸನ ಎಲ್ಲ ಸೇರಿದ್ರೆ ಮಂಡ್ಯ ಜಿಲ್ಲೆ ಕರ್ನಾಟಕಕ್ಕೆ, ಭಾರತಕ್ಕೆ, ಏಷ್ಯಾ ಖಂಡಕ್ಕೆ ಕೊಟ್ಟಿರುವ ಪ್ರಥಮಗಳು ಎಷ್ಟಿವೆ ಅಂತ ಕೇಳಿದ್ರೆ ನೀವೆಲ್ಲ ಅಚ್ಚರಿ ಪಡ್ತೀರಾ. 71 ಪ್ರಥಮಗಳನ್ನು ನಾನು ಗುರುತಿಸಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಸೈಡ್ ಚಂದ ಬನ್ನಿ ಬಂದಳ
ದೀಪ ದೀಪ ನೀರಿದ್ದದೊಳಗೆ ನೀರಿಲ್ದಿರೋ ಬಾವಿ ಪ್ರಿಂಟರ್ ಬ್ಯಾಲೆನ್ಸ್ ಆಗಿಲ್ಲ ಬಾಲಿಪಾಡ ಕಾಟನ್ ಇರ್ತೀವಿ ಸ್ಟಾರ್ಟಿಂಗ್ ನಮ್ಮದು ಒಂದು ಕೊಡ್ತೀವಿ ಎಲ್ಲ ಒಂದು 180 ರೂಪಾಯಿ ಮೀಟರ್ ಹಾಕೊಂಡಿರಿ ಓನ್ ರೀ ನಮ್ಮೆಲ್ಲ ನಮ್ಮ ಫ್ಯಾಕ್ಟ್ರಿ ತಯಾರದು ಇಲ್ಲ ಇಲ್ಲ ಒಂದು ವರ್ಷ ಹೌದು ಹಾಕಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಂದಕ ಚೆನ್ನಾಯ್ತಕ್ಕ ಟೇಸ್ಟ್ ನೋಡಿ ಪರವಾಗಿಲ್ಲ ಲೆಟ್ಸ್ ಗೋ ಮನ್ಯ ಕೊಟ್ಟ ಕನ್ನಡ ಬಂದಿದ್ದೀವಿ ಅಕ್ಕ ಇಂಗ್ಲೀಷ್ ಮಾತಾಡ್ಬೇಡಿ ಕನ್ನಡ ಇಲ್ಲಿರೋ ಸರಿ ಹೊರಡೋಣ ಮಾನ್ಯ ಸರಿ ಸಾಕಾ ಕನ್ನಡ ಅಕ್ಕ ಇಂಗ್ಲಿಷ್ ಲೆಕ್ಚರ್ ಪ್ರೊಫೆಷನ್ ಇಲ್ಲದ್ರು ಬಿಡಲ್ಲ ಹಾಂ 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 ಹಳೆ ಬಂದಿದ್ದೆ ಕೈ ಸಾಯ್ತು ಐಸ್ ಕ್ರೀಮ್ ದುಡ್ಡು ಮಾಡ್ಬೇಕಾ ಮಾಡಿ 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 ಮಿಕ್ಸು ಅದೇ ಎರಡು ಇಸ್ಕೊಳಪ್ಪ ಅದು ಇಸ್ಕೊಳ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕೂದಲು ಸರಿ ಮಾಡ್ಕೊತವ್ರೆ ಬೆಳಿಗ್ಗೆ ಇದ್ದಿದ್ದಕ್ಕೂ ಈಗಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ನೋಡಿ ಇವರು ಫಂಕ್ಷನ್ ನೋಡಲ್ಲ ಹೋಯ್ತೀನಿ ಅಂತ ಅಂತಿದ್ರು ಗೈಸ್ ನೋಡಿ ಬೆಳಿಗ್ಗೆ ಬಂದಿದ್ಕು ಇವಾಗ ಬಂದಿದ್ಕು ನೋಡಿ ನಮ್ಮ ಫೇಸ್ ಮೇಕಪ್ ಎಲ್ಲ ಹಾಳಾಗ್ಬಿಟ್ಟಿದೆ ಮಳೆಯಲ್ಲಿ ನೆಂದಿ ನಮ್ಮ ಚಾಂದಕ್ಕ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ನಮ್ಮ ಬೀಣ ಮುಂಚೆದಲ್ಲಿ ಇವಾಗ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕ ಬರೀ ಆಕ್ಷನ್ ಮಾಡ್ತವ್ರೆ ಚಳಿನಾಕ ಎಷ್ಟು ಡಿಸ್ಟರ್ಬ್ ಮಾಡ್ತವ್ರೆ ನೋಡಿ ಸರಿ ಎಲ್ಲ ಮೋನಿಕಾಕ ಪುಟ್ ಪಾಪು ತರ ಕಾಣಿಸ್ತೈತೆ ನೋಡಿ ಇವರು
ಗೈಸ್ ಫಂಕ್ಷನ್ ನೋಡಲ್ಲ ಅಂತ ಹೊರಟಾಯ್ತೀನಿ ಅಂತ ಇದ್ರು. ಇವಾಗ ನಾನು ಮಳೆ ಬಂದ ಕಾರಣ ಇಲ್ಲೇ ಉಳಿಸ್ಕೊಂಡಿದ್ದೀನಿ ಇವ್ರನ್ನ. ಫುಲ್ಲು ಫಂಕ್ಷನ್ ನೋಡೋದ ಅಂತ ಇನ್ನು ಎಷ್ಟು ವರ್ಷಕ್ಕೆ ಮಾಡ್ತಾರೋ ಸೂಪರ್ ಸೂಪರ್. ನಾವಂದ್ರೆ ಕಮ್ಮಿನಾ? So sad. Big Boss. She's watching Big Boss. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದು ಬಿಗ್ ಬಾಸ್ ನೋಡ್ತವ್ರೆ. ನೆಟ್ವರ್ಕ್ ಆಯ್ತಾ ಇಲ್ವಂತೆ, ಏನು ಬರ್ತಾ ಇಲ್ವಂತೆ. ನೋಡಿ ನೋಡಿ ಸಾಕಷ್ಟು ಸಾಧಕರಿಗೆ ಸ್ಫೂರ್ತಿ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ರತ್ನಗಳಾಗಿರ್ತಕ್ಕಂಥ ಕನ್ನಡ ಅಭಿಮಾನಿ ದೇವರುಗಳಾಗಿರ್ತಕ್ಕಂಥ ಎಲ್ಲರ ಸಾರ್ವಭೌಮತೆಗೆ ನನಗೆ ಪದ್ಮಶ್ರೀಯನ್ನು ಸಿಗಿರ್ತಕ್ಕಂಥದ್ದು ನಿಮ್ಮ ಪ್ರಶಸ್ತಿ. ಅದು ನಮ್ಮ ಸರ್ಕಾರದ ಪ್ರಶಸ್ತಿ. ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲುವಂತ ಪ್ರಶಸ್ತಿ. ಅದು ಚಲುವರಾಯ ಸ್ವಾಮಿ ಅವರಿಗೆ ತಕ್ಕುವಂತ ಪ್ರಶಸ್ತಿ. ಅದು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹುಟ್ಟುವಂತ ಪ್ರಶಸ್ತಿ. ಇದು ದಯಮಾಡಿ ನನ್ನ ಈ ಪ್ರಶಸ್ತಿಗೆ ನಿಮ್ಮ ಮಗನಾಗಿ ನನ್ನ ಈ ಒಂದು ವೇದಿಕೆಯಲ್ಲಿ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ರತ್ನಗಳಿಗೂ, ಎಲ್ಲ ಬಂಗಾರಗಳಿಗೂ, ಎಲ್ಲ ವಜ್ರಗಳಿಗೂ ಕೂಡ ನನ್ನ ಶ್ರೀ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತಿಗೆ ನಮ್ಮ ಜೊತೆನೇ ಬೆಳಗ್ಗೆ ಬಂದು ಮಧ್ಯಾಹ್ನ ಅವರಿಬ್ಬರೇ ವಾಪಸ್ ಹೋದರು. ಮತ್ತೆ ನೈಟ್ ಫಂಕ್ಷನ್ ನೋಡಬೇಕು ಅಂತ ಇವಾಗ ಬರ್ತಾವ್ರು ನೋಡಿ.
ಸೊ ಫಸ್ಟ್ ಡೇ ಫಂಕ್ಷನ್ ಮುಗ್ದು ಸೆಕೆಂಡ್ ಡೇ ಮಧ್ಯಾಹ್ನ 2:30 ಅಷ್ಟೆಲ್ಲ ಬಂದು ರೀಚ್ ಆದ್ವಿ. ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸಿ ಮಳೆ ಬಂದ ಕಾರಣ ಮನೆಗೆ ಹೋಗೋಕ್ಕಾಗಲಿಲ್ಲ, ಇಲ್ಲೇ ಫಂಕ್ಷನ್ ನೋಡ್ಕೊಂಡು ಹೋಗೋಣ ಅಂತ ಉಳ್ಕೊಂಡ್ವಿ. ಇದಿಷ್ಟು ಈ ವಿಡಿಯೋದಾಗಿತ್ತು. ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋನ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.